ನನ್ನ ವೈಯಕ್ತಿಕ ನಿರ್ಧಾರ, ನನಗೇನಾದ್ರೂ ಇನ್ವಿಟೇಷನ್ ಕೊಟ್ಟಿದ್ದೆ ನಾನು ಹೋಗ್ತಾ ಇದ್ದೆ. ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ನಾನು ಹೋಗೋದಿಲ್ಲ. ಆದ್ರೂ ಆ ರಾಮರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ರಾಮರಲ್ಲಿ ನಾನು ಬೇಡ್ಕೊಳ್ತೀನಿ. ರಾಮ ರಾಜ್ಯ ಆಗ್ಬೇಕು ಅಂತ ಬೇಡ್ಕೊಳ್ಳೋಣ. ದೇವ್ರು ಒಳ್ಳೇದ್ ಮಾಡಿ. ನನ್ನ ಪ್ರಕಾರವಾಗಿ ಎಲ್ಲಾ ದೇವರು ನನಗೆ ಒಂದೇ. ಅವ್ರು ಬೇರೆ ಇವ್ರು ಬೇರೆ ಅಂತ ನಾನು ಚರ್ಚ್ಗೂ ಹೋಗ್ತೀನಿ, ಮಸೀದಿಗೂ ಹೋಗ್ತೀನಿ, ರಾಮನಿಗೂ ಹೋಗ್ತೀನಿ. ಆದ್ರೆ ರಾಮರ ದೇವಸ್ಥಾನ ಇನ್ವಿಟೇಷನ್ ಕೊಟ್ಟಿದ್ದೆ, ನಾನು ಹೋಗ್ತಾ ಇದ್ದೆ. ನನಗೆ ಕೊಟ್ಟಿಲ್ಲ, ನಾನು ಹೋಗೋದಿಲ್ಲ. ಆದ್ರೆ ದೇಶ ರಾಮರಾಜ್ಯ ಆಗಬೇಕು ಅಂತ ಬೇಡ್ಕೊಳ್ತೀನಿ. ಆ ರಾಮರ ಆಶೀರ್ವಾದದಿಂದ ನಮ್ಮ ದೇಶದ ರೈತರಿಗೆ ಒಳ್ಳೇದಾಗ್ಲಿ, ನಮ್ಮ ದೇಶದ ಎಜುಕೇಶನ್ ಒಳ್ಳೇದಾಗ್ಲಿ, ನಮ್ಮ ದೇಶದ ಹಾಸ್ಪಿಟಾಲಿಟಿ ಒಳ್ಳೇದಾಗ್ಲಿ, ನಮ್ಮ ದೇಶದ ಎಂಪ್ಲಾಯ್ಮೆಂಟ್ಸ್ಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬಂದಿರೋದು ಅವ್ರು ಹೋಗ್ತಾರೆ. ನನಗೆ ಇನ್ವಿಟೇಷನ್ ಇಲ್ಲ, ನನಗೆ ಆಹ್ವಾನ ಬಂದಿಲ್ಲ, ಅಷ್ಟೇ. ರಾಮ ಮಂದಿರ ನಾವು ಹೋಗದೇ ಇದ್ರು ನಮ್ಮ ಪೂಜೆಗಳಲ್ಲಿ, ನಮ್ಮ ಸಂಪ್ರದಾಯವಾಗಿ ಪೂಜೆಗಳನ್ನ ನಾವು ಮಾಡ್ಕೊಂಡು. ಅಲ್ಲ ಸರ್, ಈಗ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಹುತೇಕ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಬಟ್ ನಾವು ಹೋಗೋದಿಲ್ಲ, ತಿರಸ್ಕಾರ ಹೋಗೋದಿಲ್ಲ ಅನ್ನೋರು ಅವ್ರ ವೈಯಕ್ತಿಕ. ಅವ್ರು ಹೋಗ್ಬೋದು, ಇಲ್ಲ ಹೋಗದೆ ಇರಬಹುದು. ಅವ್ರು ವೈಯಕ್ತಿಕವಾಗಿ ಅವರು ಹೇಳ್ಕೊಂಡಿರ್ತಾರೆ. ಆದ್ರೆ ನನ್ನ ಪ್ರಕಾರವಾಗಿ ನಂದು ಒಂದು ವೈಯಕ್ತಿಕವಾಗಿ ಹೇಳ್ತೀನಿ. ನನಗೆ ಇನ್ವಿಟೇಷನ್ ಬಂದಿಲ್ಲ, ನಾನು ಹೋಗ್ತಾ ಇದ್ದೆ. ನನಗೆ ಇನ್ವಿಟೇಷನ್ ಬಂದಿಲ್ಲ, ನಾನು ಆ ದೇವ್ರಿಗೆ ನಮಸ್ಕಾರ ಹಾಕೊಂಡು ಮನೆಯಲ್ಲಿ. ಯಾರಿಗೂ ಬಂದಿಲ್ಲ. ಅದೇನೋ ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ. ಅದು ಯಾರು ಕೊಟ್ಟಿದ್ದಾರೆ ಏನೋ ನಮಗೂ ಗೊತ್ತಿಲ್ಲ. ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋರು ಹೋಗ್ತಾರೆ, ಕೊಡದೇ ಇರೋರು ಹೋಗೋದಿಲ್ಲ ಅಷ್ಟೇ. ಹೋಗ್ಬೇಕು ಅಂತ ಯಾರಿಗೆ? ನನಗೆ ಇನ್ವಿಟೇಷನ್ ಕೊಟ್ಟಿದ್ರೆ ಹೋಗ್ತಾ ಇದ್ದೆ. ಇನ್ವಿಟೇಷನ್ ಕೊಟ್ಟಿದ್ರೆ ಹೋಗ್ತಾ ಇದ್ದೆ. ನನಗೆ ಇನ್ವಿಟೇಷನ್ ಕೊಟ್ಟಿದ್ರೆ ನಾನು ಹೋಗಿಲ್ಲ. ನಾನು ರಾಮನಿಗೆ ಇಲ್ಲಿ ಪೂಜೆ ಮಾಡ್ತೀನಿ. ನಿಮ್ ಪಕ್ಷದ ನಿರ್ಧಾರ ಸರ್, ಹೋಗ್ಬಾರ್ದು, ಹೋಗಲ್ಲ. ವೈಯಕ್ತಿಕ ವಿಚಾರವಾಗಿ ಪಕ್ಷದ ನಿರ್ಧಾರ, ಆ ನಿರ್ಧಾರ, ಈ ನಿರ್ಧಾರ ಅಂತ ಯಾವುದು ಇರೋದಿಲ್ಲ. ನನ್ನ ವೈಯಕ್ತಿಕ ನಿರ್ಧಾರ, ನನಗೇನಾದ್ರೂ ಇನ್ವಿಟೇಷನ್ ಕೊಟ್ಟಿದ್ರೆ ನಾನು ಹೋಗ್ತಾ ಇದ್ದೆ. ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ನಾನು ಹೋಗೋದಿಲ್ಲ. ಆದ್ರೂ ಆ ರಾಮರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ರಾಮರಲ್ಲಿ ನಾನು ಬೇಡ್ಕೊಳ್ತೀನಿ. ರಾಮ ರಾಜ್ಯ ಆಗ್ಬೇಕು ಅಂತ ಬೇಡ್ಕೊಳ್ಳೋಣ. ದೇವ್ರು ಒಳ್ಳೇದ್ ಮಾಡಿ. ನನ್ನ ಪ್ರಕಾರವಾಗಿ ಎಲ್ಲಾ ದೇವರು ನನಗೆ ಒಂದೇ. ಅವ್ರು ಬೇರೆ ಇವ್ರು ಬೇರೆ ಅಂತ ನಾನು ಚರ್ಚ್ಗೂ ಹೋಗ್ತೀನಿ, ಮಸೀದಿಗೂ ಹೋಗ್ತೀನಿ, ರಾಮನಿಗೂ ಹೋಗ್ತೀನಿ. ಆದ್ರೆ ರಾಮರ ದೇವಸ್ಥಾನ ಇನ್ವಿಟೇಷನ್ ಕೊಟ್ಟಿದ್ದೆ, ನಾನು ಹೋಗ್ತಾ ಇದ್ದೆ. ನನಗೆ ಕೊಟ್ಟಿಲ್ಲ, ನಾನು ಹೋಗೋದಿಲ್ಲ. ಆದ್ರೆ ದೇಶ ರಾಮರಾಜ್ಯ ಆಗಬೇಕು ಅಂತ ಬೇಡ್ಕೊಳ್ತೀನಿ. ಆ ರಾಮರ ಆಶೀರ್ವಾದದಿಂದ ನಮ್ಮ ದೇಶದ ರೈತರಿಗೆ ಒಳ್ಳೇದಾಗ್ಲಿ, ನಮ್ಮ ದೇಶದ ಎಜುಕೇಶನ್ ಒಳ್ಳೇದಾಗ್ಲಿ, ನಮ್ಮ ದೇಶದ ಹಾಸ್ಪಿಟಾಲಿಟಿ ಒಳ್ಳೇದಾಗ್ಲಿ, ನಮ್ಮ ದೇಶದ ಎಂಪ್ಲಾಯ್ಮೆಂಟ್ಸ್ಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇಲ್ಲ ಸರ್, ನೀವು ಈಗ ಅದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ಹೋಗ್ಲೇಬಾರ್ದು ಅಂತ ಹೇಳ್ತಿದ್ದಾರೆ. ಇಲ್ಲ, ನನಗೆ ಇನ್ವಿಟೇಷನ್ ಬಂದಿದ್ರೆ, ನನಗೆ ಯಾರು ಬೇಡ ಅಂದಿದ್ರು ನಾನು ಹೋಗ್ತಾ ಇದ್ದೆ. ಇನ್ವಿಟೇಷನ್ ಬಂದಿದ್ರೆ ಹೋಗ್ತಾ ಇದ್ದೆ. ನನಗೆ ಇನ್ವಿಟೇಷನ್ ಬಂದಿದ್ರು. ನೋಡಿ, ರಾಜಕೀಯ ಪಕ್ಷದಲ್ಲಿ ಪಕ್ಷವನ್ನ ಟೀಕೆ ಮಾಡಿದಾಗ ಆ ಪಕ್ಷ ನಮ್ಗೆ ಜವಾಬ್ದಾರಿ ಕೊಟ್ಟಿರುವಂತ ಸ್ಥಾನದಲ್ಲಿ ನಾವು ಇದ್ದೀವಿ. ಇವಾಗ ಆ ಪಕ್ಷ ಹೇಳಿದ ಮಾತಿಗೆ ಗೌರವ ಕೊಡ್ತೀವಿ. ನಮ್ಮ ಪಕ್ಷ ಹೇಳಿದ ಮಾತಿಗೆ ನಾವು ಗೌರವವನ್ನು ಕೊಡ್ತೀವಿ. ಆದ್ರೆ ಒಂದು ದೇವಸ್ಥಾನಕ್ಕೆ ಹೋಗೋದು, ಒಂದು ಪೂಜೆಗೆ ಹೋಗೋದು, ಅದನ್ನ ಯಾವುದೋ ಒಂದು ಇರೋದಿಲ್ಲ. ಇವಾಗ ನಾನು ಮದುವೆ ಆಗ್ತೀನಿ, ಪಕ್ಷದಲ್ಲಿ ಕೇಳ್ಬಿಟ್ಟು ನಾನು ಮದುವೆ ಆಗ್ಬೇಕು ಇಂಥ ಹುಡುಗಿ ಅಂತ ಕೇಳ್ಬೇಕಾ? ಹಂಗೇನಿಲ್ವಲ್ಲ. ವೈಯಕ್ತಿಕ ಬೇರೆ, ಪಕ್ಷ ಬೇರೆ. ಪಕ್ಷ ಬಂದಾಗ ಪಕ್ಷದ ಸಿದ್ಧಾಂತಗಳಿಗೆ ನಾವು ಕಟ್ಪಾಡಾಗಿ ನಾವು ಅದ್ರ ಪದ್ಧತಿವಾಗಿ ನಾವು ಇರ್ತೀವಿ. ವೈಯಕ್ತಿಕವಾಗಿ ನಾವು ಕೋಲಾರಮ್ಮ ದೇವಸ್ಥಾನ ಹೋಗ್ತೀನಿ ಅಂದ್ರೆ ಬೇಡ ಅಂದ್ರೆ ಹೋಗದೆ ಇರೋಕ್ಕಾಗುತ್ತೆ? ನಾನು ಕೋಲಾರಮ್ಮ ದೇವಸ್ಥಾನ ಹೋಗೇ ಹೋಗ್ತೀನಿ. ನಾನು ನಮಸ್ಕಾರ ಹಾಕ್ತೀನಿ. ನಮ್ಮ ಕೋಲಾರಲ್ಲಿ ದರ್ಗಾಗೆ ಹೋಗ್ಬೇಡ ಅಂದ್ರೆ ನಾನು ಕೇಳ್ತೀನಿ, ಹೋಗ್ತೀನಿ, ದರ್ಗಾಗೆ ಹೋಗ್ತೀನಿ. ಚರ್ಚ್ಗೆ ಹೋಗ್ಬೇಡ ಅಂದ್ರೆ ನಾನು ಹೋಗದೆ ಇರ್ತೀನಿ. ಅದು ನನ್ನ ಪದ್ಧತಿ, ನನ್ನ ಒಂದು ಸಿಸ್ಟಮ್. ಅದು ನನ್ನ ಸಿಸ್ಟಮ್ ಅಲ್ಲಿ ನಾನು ಹೋಗ್ತೀನಿ. ದೇವಸ್ಥಾನಗಳಿಗೆ ಹೋಗೋದು, ಅದು ಇದಕ್ಕೆ ಯಾರು ವಶನ್ ಮಾಡಂಗೆ ಯಾರು ಇಲ್ಲ. ರಾಮರು ದೇವಸ್ಥಾನ ಇವಾಗ ಉದ್ಘಾಟನೆ ವಿಚಾರದಲ್ಲಿ ಯಾರು ಹೋಗ್ತಾರೋ ಅವ್ರು ಇಷ್ಟ ಇರೋರು ಹೋಗ್ಬೋದು, ಇಷ್ಟ ಇಲ್ದಿರೋ ಅದು ಇಡಿದೇನು ಅಂದ್ರೆ, ಅದು ನಂಜೇಗೌಡರು ಇಡಿದಾಯ್ತು. ಅದು ಏನಂದ್ರೆ ವಾಸ್ತವಾಂಶ ನಮ್ಗೇನು ಗೊತ್ತಿರುತ್ತೆ, ನಮ್ಗೇನು ಮಾತಾಡಬಾರ್ದು ಅಷ್ಟೇ. ಇದಕ್ಕೆ ವಿಚಾರ ಅವರು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಮಗೆ ಮಾಹಿತಿ ಇಲ್ಲದೆ ಇರೋ ಬಗ್ಗೆ ನಾವು ಮಾತಾಡಬಾರ್ದು, ತಪ್ಪಲ್ಲ.